ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಚಾನಲ್. ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನೋಡಿ ನಾನು ಬ್ರೋಕೋಲಿ ಸೂಪ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಬ್ರೋಕೋಲಿ ಕ್ಲೀನ್ ಮಾಡಿ ತೊಳೆದು ಈ ನೀರು ಕುದಿಯೋಕೆ ಇಟ್ಟಿದ್ದೀವಲ್ಲ, ಇದಕ್ಕೆ ಹಾಕ್ಕೊಳ್ಬೇಕು. ಸ್ವಲ್ಪ ಹೊತ್ತು ಕುದಿಯೋ ನೀರಿಗೆ ಹಾಕಿದರೆ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಆಗುತ್ತೆ. ಬ್ರೋಕೋಲಿ ಯಾವುದೇ ಕ್ರಿಮಿಕೀಟಗಳಿರಲ್ಲ. ನೋಡಿ, ನೀರು ಕುದಿಸ್ತಾ ಇದ್ದೀವಿ. ನೋಡಿ, ಈಗ ಇದು ಫ್ರೈ ಆಗಿದೆ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಹೆಚ್ಚಿ. ತುಂಬಾ ಈಸಿ ಇದು ಮಾಡೋದು. ಇದು ನೋಡಿ, ಬ್ರೋಕೋಲಿ ಕ್ಲೀನ್ ಮಾಡಿದೆ, ಇದಕ್ಕೆ ಹಾಕಬೇಕು. ನೋಡಿ, ಇದಕ್ಕೂ ಸ್ವಲ್ಪ ನೀರು ಹಾಕಿದ್ದೀವಿ, ಕುದಿಸಿದ ನೀರು. ಬ್ರೋಕೋಲಿ ಕೂಡ ಕ್ಲೀನ್ ಮಾಡಿತ್ತಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀವಿ. ನೋಡಿ, ಇದು ಚೆನ್ನಾಗಿ ಕುದಿ ಬರೋವಾಗೆ ಕುದಿಸ್ಬೇಕು ಚೆನ್ನಾಗಿ. ಆ ಪಾತ್ರೆಯಲ್ಲಿ ಇದ್ದದ್ದು ಮುಕ್ಕಾಲು ಭಾಗ ನೀರು, ಈರುಳ್ಳಿ ಎಲ್ಲ ಫ್ರೈ ಮಾಡಿತ್ತಲ್ಲ ಅದಕ್ಕೆ ಹಾಕಿ, ಬ್ರೋಕೋಲಿ ಕೂಡ ಅದಕ್ಕೆ ಹಾಕಿ ಕುದಿಸ್ತಾ ಇದ್ದೀವಿ. ನೋಡಿ ಚೆನ್ನಾಗಿ ಕುದಿಯುತ್ತಲ್ಲ, ಆವಾಗ ಆಫ್ ಮಾಡಬೇಕು. ಈಗ ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ಒಂದು 25 ಬಾದಾಮಿ ಕೂಡ ಹಾಕಿದ್ದೀವಿ. ಹಾಗೆ ಇಡೀ ಹಾಕಬೇಕು, ಅದನ್ನೇನು ಕಟ್ ಮಾಡೋ ಹಾಗಿಲ್ಲ. ಅದು ಕೂಡ ಆಮೇಲೆ ಮಿಕ್ಸಿ ಮಾಡಬೇಕು. ಇದೆಲ್ಲ ಆರಿದ ಮೇಲೆ. ನೋಡಿ, ಈಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಕುದ್ದಿದೆ ಇದು. ಆಮೇಲೆ ಫ್ಯಾನಿನ ಗಾಳಿಗೆ ಅದನ್ನು ಆರಕ್ಕಿಡಬೇಕು. ಅದು ಕುದ್ದಿರುತ್ತಲ್ಲ, ಅದನ್ನು ತಂದು ಇಲ್ಲಿಟ್ಟಿದ್ದೀವಿ ಹೊರಗಡೆ ಡೈನಿಂಗ್ ಹಾಲಲ್ಲಿ. ನೋಡಿ, ಅದು ಫ್ಯಾನ್ ಗಾಳಿಗೆ ಎಲ್ಲ ಆರಬೇಕು. ಇದರಲ್ಲಿ ನೋಡಿ, ಬ್ರೋಕೋಲಿ, ಈರುಳ್ಳಿ, ಬೆಳ್ಳುಳ್ಳಿ, ಬಾದಾಮಿ ಹಾಗೆ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ವಿ. ಎಲ್ಲ ಸೇರಿ ಕುದಿಸಿದ್ದೀವಿ. ಈಗ ನೋಡಿ, ಆರಿದೆ ಅದು, ಆಲ್ಮೋಸ್ಟ್ ಆಲ್ ಆರಿದೆ. ನೋಡಿ, ಕಲರ್ ಕೂಡ ನೋಡಿ ಚೇಂಜ್ ಆಗಿದೆ. ನೋಡಿ, ಬಾದಾಮಿ ಕೂಡ ಹೇಗೆ ಸಿಪ್ಪೆ ಬಿಟ್ಕೊಂಡಿದೆ ಅದು ಕುದಿಯುವಾಗ. ನೋಡಿ, ಎಲ್ಲನೂ ಈಗ ಮಿಕ್ಸಿ ಮಾಡಬೇಕು. ಈಗ ಆ ನೀರು ಬೇರ್ಪಡಿಸ್ಬೇಕು. ಅದರಿಂದ ಬ್ರೋಕೋಲಿನೇ ಬೇರೆ, ನೀರು ಬೇರೆ ತೆಗೆದು ಇಟ್ಟಿರಬೇಕು. ನೋಡಿ, ಈಗ ಮಿಕ್ಸಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ವಿ. ಎಲ್ಲ ಹಾಕ್ಕೊಂಡಿದ್ದೀವಿ. ನೋಡಿ, ಈಗ ಬ್ರೋಕೋಲಿ ಎಲ್ಲ ಕುದಿಸಿತ್ತಲ್ಲ, ಅದೆಲ್ಲ ಹಾಕ್ಕೊಂಡಿದ್ದೀವಿ. ಅದನ್ನು 2 ಸಲ ಮಿಕ್ಸಿ ಮಾಡಿದ್ವಿ. ಒಂದೇ ಸಲಕ್ಕೆ ಆಗೋದಿಲ್ಲ, ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ನೋಡಿ, ಈಗ ಇಷ್ಟು ಮಿಕ್ಸಿ ಮಾಡಿ ತೆಗೆದು ಇದರಲ್ಲೇ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡಬೇಕು. ನೋಡಿ, ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ನೀರಿನಲ್ಲಿರೋ ಎಲ್ಲ ಬ್ರೋಕೋಲಿ, ಈರುಳ್ಳಿ, ಬೆಳ್ಳುಳ್ಳಿ, ಬಾದಾಮಿ ಎಲ್ಲ ತೆಗೆದು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ನೀರು ಹಾಗೆ ಇಡಬೇಕು. ನೀರು ಆಮೇಲೆ ಸೂಪ್ಗೆ ಹಾಕಿ ಕುದಿಸೋಕ್ಕೆ ಬರುತ್ತೆ. ನೋಡಿ, ಮತ್ತೆ ಮಿಕ್ಸಿ ಮಾಡ್ತಾಯಿದ್ದೀವಿ. ಸಣ್ಣಗಾಗಬೇಕು. ಮಿಕ್ಸಿ ಮಾಡಿದ ಮೇಲೆ ಬ್ರೋಕೋಲಿ ಎಲ್ಲ ಸಣ್ಣಗಾಗಬೇಕು. ತುಂಬಾ ಈಸಿ, ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ನೋಡಿ, ಇನ್ನೊಂದು ಸ್ವಲ್ಪ ಉಳಿದಿದೆಯಲ್ಲ, ಅದು ಕೂಡ ತೆಗೆದು ಹಾಕ್ತೀವಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ತೀವಿ, ಚೆನ್ನಾಗಿ ಆಗುತ್ತೆ. ಇನ್ನೂ ಸ್ವಲ್ಪ ಸಣ್ಣಗೆ ನೋಡಿ, ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ತಾಯಿದ್ದೀವಿ. ಈ ಬ್ರೋಕೋಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ಸಣ್ಣಗೆ ಆಗ್ತಾಯಿದೆ.
ಚಾಪರಲ್ಲಿ ಮಾಡಿದ್ದೀವಿ. ಸಣ್ಣಗಾಗ್ತಾಯಿದೆ ನೋಡಿ. ಆ ನೀರು ಉಳಿದಿತ್ತಲ್ಲ ಅದೇ ನೀರಿಗೆ ಇದನ್ನು ಹಾಕ್ಕೊಳ್ಬೇಕು. ಬ್ರೋಕ್ಲಿ ಎಲ್ಲ ಕುದಿಸಿ ಮಿಕ್ಸಿ ಮಾಡಿ ಇರುತ್ತಲ್ಲ ಅದೆಲ್ಲ ಇದಕ್ಕೆ ಹಾಕ್ಕೊಳ್ಬೇಕು. ಇನ್ನೂ ಒಂದು ಸ್ವಲ್ಪ ಇದೆ, ಅದನ್ನೊಂದು ಸ್ವಲ್ಪ ಹಾಕ್ಕೊಳ್ತೀವಿ. ಒಂದೇ ಸಲ ಆಗಲಂದರೆ 2 ಸಲ ಮಿಕ್ಸಿ ಮಾಡಬೇಕು. ಅದಕ್ಕೋಸ್ಕರ ನಾವು 2 ಸಲ ಸ್ವಲ್ಪ ಉಳಿದಿತ್ತಲ್ಲ ಇನ್ನೊಂದು ಸಲ ಮಿಕ್ಸಿ ಮಾಡಿದ್ದೀವಿ. ಅದು ಕೂಡ ಇದನ್ನು ಹಾಕ್ಕೊತೀವಿ. ಇದಕ್ಕೆ ಬಾದಾಮ್ ಸಣ್ಣಗೆ ಕಟ್ ಮಾಡಿಟ್ಟಿರ್ಬೇಕು ಈಗ ಉದ್ದುದ್ದಕ್ಕೆ. ಅದನ್ನು ಲಾಸ್ಟಲ್ಲಿ ಸೂಪ್ ಬೌಲಲ್ಲಿ ಸರ್ವ್ ಮಾಡ್ತೀವಲ್ಲ ಅವಾಗ ಹಾಕ್ಕೊಳ್ಬೇಕು ಮೇಲೆ. ನೋಡಿ ಅದಿಷ್ಟು ಹಾಕ್ಕೊಂಡ್ವಿ. ಇನ್ನೂ ಒಂದು ಸ್ವಲ್ಪ ನೀರು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಆಗ ಅಂಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ನೀರು ಹಾಕಿ ಮತ್ತೆ ಹಾಕ್ಕೊಳ್ಬೇಕು. ನೋಡಿ ನಮಗೆ ಎಷ್ಟು ನೀರು ಬೇಕನ್ಸುತ್ತೆ ಅಷ್ಟು ನೀರು ಹಾಕ್ಕೊಳ್ಬೇಕು. ಆಮೇಲೆ ಮೆಣಸಿನ ಪೌಡ್ರ್ ಹಾಕ್ಕೋಬೇಕು, ಪೆಪ್ಪರ್ ಪೌಡರ್, ಉಪ್ಪು ಇಷ್ಟೇ. ಇದು ಖಾರ ಹಾಕೋ ಅವಶ್ಯಕತೆ ಏನಿಲ್ಲ. ಪೆಪ್ಪರಲ್ಲೇ ಸ್ವಲ್ಪ ಖಾರದ ಥರ ಇರುತ್ತಲ್ಲ ಅದೇ ಆಗುತ್ತೆ. ಅದು ನೀರು ತೆಗೆದಿಟ್ಟಿದ್ದು ನೋಡಿ. ಅದು ಬ್ರೋಕ್ಲಿ ಎಲ್ಲ ಬಸ್ತಿದ್ದು ಇನ್ನೂ ಸ್ವಲ್ಪ ಇದೆ. ನಿಮ್ಗೆ ಎಷ್ಟು ನೀರು ಬೇಕನ್ಸುತ್ತೆ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಬೇಕು. ಅದನ್ನು ಒಂದು 5 ನಿಮಿಷ ಕುದೀತಾ ಇದೆ ನೋಡಿ. ಈಗ ರೆಡಿಯಾಗಿದೆ. ನಾನು ಸೆಕೆಗೆ ಫ್ಯಾನ್ ಕೆಳಗೆ ಕೂತ್ಕೊಂಡಿದ್ದೀನಿ, ತುಂಬ ಸೆಕೆ ಇತ್ತು ನೋಡಿ. ಈಗ ಇಷ್ಟು ಕುದೀತಾ ಇದೆಯಲ್ಲ, ಸಿಮ್ಮಲ್ಲಿಟ್ಟೆ ಕುದಿಸ್ಬೇಕು, ಜಾಸ್ತಿ ಹೈ ಇಡಬಾರ್ದು ನೋಡಿ. ಬ್ರೋಕ್ಲಿ ಸೂಪ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾದ ಬ್ರೋಕ್ಲಿ ಸೂಪ್ ರೆಡಿಯಾಗಿದೆ. ನೀವು ಮಾಡಿ ನೋಡಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ನೋಡಿ ಗ್ಯಾಸ್ ಆಫ್ ಮಾಡಿಬಿಟ್ವಿ. ಎಲ್ಲ ಬ್ರೋಕ್ಲಿ ಎಲ್ಲ ಕುದಿಯೋದು ಆಯಿತು. ಬ್ರೋಕ್ಲಿ ಸೂಪು ತುಂಬ ಟೇಸ್ಟಿಯಾದ ಸೂಪ್ ರೆಡಿ ಆಯಿತು. ತುಂಬಾ ಈಸಿ ಇದು, ಮಾಡಿ ನೀವು ಮಾಡಿ ನೋಡಿ. ನೋಡಿ ಬಾದಾಮ್ ಕಟ್ ಮಾಡಿಟ್ಟಿವಲ್ಲ ಆಮೇಲೆ ಹಾಕ್ಕೊಳ್ಬೇಕು. ಸರ್ವ್ ಮಾಡಿದ್ಮೇಲೆ ಬೌಲಿಗೆ ಸರ್ವ್ ಮಾಡಿದ್ಮೇಲೆ ಮೇಲೆ ಹಾಕ್ಕೊಳ್ಬೇಕು. ನೋಡಿ ಈಗ ಸರ್ವ್ ಮಾಡ್ಕೊಂಡಿದ್ವಿ ಬ್ರೋಕ್ಲಿ ಸೂಪ್. ಮೇಲೆ ಬಾದಾಮ್ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿದ್ವಿ. ತುಂಬ ಟೇಸ್ಟಿಯಾಗಿರುತ್ತೆ ಬಾದಾಮ್ ಕಟ್ ಮಾಡಿ ಹಾಕಿಟ್ರೆ. ನೋಡಿ ತುಂಬ ಚೆನ್ನಾಗಿದೆ. ನಾನು ಟೇಸ್ಟ್ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ನೋಡಿ. ನಾವು ಇದು ಒಂದು 15 ಡೇಸ್ಗೆ ಒಂದು ಸಲ ಮಾಡಿ ಬ್ರೋಕ್ಲಿ ಸೂಪ್ ಕುಡಿತಿರ್ತೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋಸ್ ನೋಡ್ತಾಯಿರಿ. ಥ್ಯಾಂಕ್ ಯು.